ಬರುತ್ತೆ. ಅಲ್ಲಿಗ 4ನೇ ಶ್ಲೋಕದಲ್ಲಿ ಆ ದ್ವಾದಶ ಯಮಗಳನ್ನ ನೋಡಿದ್ವಿ. ಯಮಾನ್ ಅಭೀಕ್ಷ್ಣಂ ಸೇವೇತ ನಿಯಮಾತು ಮತ್ಪರ ಕ್ವಚಿತ್ ಇತಿ ಅಹಿಂಸಾ ಸತ್ಯಮಸ್ತೇಯಂ ಅಸಂಗೋ ಹ್ರೀಹಿ ಅಸಂಚಯ ಆಸ್ತಿಕ್ಯಂ ಬ್ರಹ್ಮಚರ್ಯಂ ಚ ಮೌನಂ ಸ್ಥೈರ್ಯಂ ಕ್ಷಮಾಭಯಂ ಎಂಬುದಾಗಿ ದ್ವಾದಶ ಯಮಗಳನ್ನು ನೋಡಿದ್ವಿ. ಅದೇ ಮುಂದಿನ ಭಾಗ 54ನೇ ಶ್ಲೋಕದ ಮುಂದಿನ ಭಾಗ. ದ್ವಾದಶ ಯಮಾಹ ಶೌಚಂ. ಶೌಚ ಅಂದ್ರೆ ಗೊತ್ತಿರುವಂತದ್ದು, ಅಂದ್ರೆ ಶುಚಿಯಾಗಿ ಇರುವಿಕೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಶುಚಿಯಾಗಿ ಇರುವಿಕೆ. ಶೌಚ. ಶೌಚಂ. ಜಪ. ಜಪ ಅಂತ ಹೇಳಿದ್ರೆ ಭಗವಂತನನ್ನ ಕುರಿತು ಸ್ತೋತ್ರಾದಿಗಳನ್ನು ಮಾಡುವುದು, ಅನೇಕ ರಾಮಮಂತ್ರ. ತಪಸ್ ದೇಹಕ್ಕೆ ದೇಹ ದಂಡನೆ ಆಗ್ತಕ್ಕಂತ ವ್ರತ ನಿಯಮಾನುಷ್ಠಾನಗಳನ್ನ ಉಪವಾಸಾದಿಗಳನ್ನ ಮಾಡುವಂಥದ್ದು, ಅದು ತಪ. ಹೋಮ, ಭಗವಂತನನ್ನ ಉದ್ದೇಶಿಸಿಕೊಂಡು ಅಗ್ನಿಯಲ್ಲಿ ಆಹುತಿಯನ್ನು ಕೊಡತಕ್ಕಂಥದ್ದು, ಅದು ಹೋಮ. ಶ್ರದ್ಧಾ, ಸಾತ್ವಿಕ ವಿಚಾರಗಳಲ್ಲಿ ಶ್ರದ್ಧೆ ಇಟ್ಕೊಂಡಿರ್ಬೇಕು. ಹಿರಿಯರನ್ನ, ಗುರುಗಳನ್ನ, ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡುವಂಥದ್ದು, ಅದು ಆತಿಥ್ಯ. ಮದರ್ಚನಂ. ಮದರ್ಚನಂ ನಾಮ ಭಗವಂತನನ್ನ ಪೂಜನೆ ಮಾಡುವಂಥದ್ದು. ತೀರ್ಥಾಟನಂ. ತೀರ್ಥಕ್ಷೇತ್ರಗಳಿಗೆ ಹೋಗುವಂತ ತೀರ್ಥಾಟನ. ಪರ ಅರ್ಥೇಹ ಅಂದ್ರೆ ಪರ ಅರ್ಥ, ಮತ್ತೊಬ್ಬರ ಸಂಪತ್ತು, ಅದರ ಈಹ. ಈಹ ಬಯಕೆಯನ್ನು ಬಿಡಬೇಕು ಅಂತ ಅರ್ಥ. ಅದು ಈಹ ಅಂದ್ರೆ ಬಯಕೆ ಮಾಡಬೇಕು ಅಂತ. ತುಷ್ಟಿ, ದೇವರು ಕೊಟ್ಟದ್ದರಲ್ಲಿ ಸಂತೃಪ್ತಿಯನ್ನು ಹೊಂದುವಂಥದ್ದು, ಆಚಾರವನ್ನ ಸೇವನೆ ಮಾಡುವಂಥದ್ದು. ಇತಿ ನಿಯಮ. ಹೀಗೆ ಶೌಚ, ತಪ, ಹೋಮ, ಶ್ರದ್ಧೆ, ಅತಿಥಿ ಸತ್ಕಾರ, ಭಗವಂತನ ಪೂಜೆ, ಮತ್ತೊಬ್ಬರ ವಸ್ತುವನ್ನ ಬಯಸದೇ ಇರುವಂತದ್ದು, ತುಷ್ಟಿ ಮತ್ತು ಆಚಾರ್ಯ ಸೇವನ. ಇದು ಇದೊಂದು ರೀತಿಯಾಗಿರ್ತಕ್ಕಂತಹ ಯಮವನ್ನ ಹೇಳ್ತಾ ಇದ್ದಾರೆ. ಇನ್ನು ನಿಯಮ. ನಿಯಮ ಯಮೋಕ್ತ ಅಭಯೇನ ಸಹ ದ್ವಾದಶ. ಅಲ್ಲಿ ಯಮದಲ್ಲಿ ಏನು ಮೊದಲಿಗೆ ಅಭಯ ಅಂತ ಒಂದು ಬಂತು, ಆ ಅಭಯವನ್ನ ಇಟ್ಟುಕೊಂಡು 12 ಅಂತ ಇಟ್ಟಿದ್ದಾರೆ. ಏತೇ ಯಮಾಹ ಸನಿಯಮಾಹ ಉಭಯೋ ದ್ವಾದಶ ಸ್ಮೃತಾಃ. ವಾಯ್ಸ್ ಬ್ರೇಕ್ ಆಗ್ತಿದೆ ಗುರುಗಳೇ, ಕೇಳಿಸ್ತಾ ಇಲ್ಲ. ಹೌದಾ? ಅದ್ರಿಂದ ಸ್ವಲ್ಪ ಬ್ರೇಕ್ ಆಯ್ತು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅಲ್ಲೀಗ ಹಳೆಯ ಪಾಠದಲ್ಲಿ ನಾವು ದ್ವಾದಶ ಯಮಗಳನ್ನು ನೋಡ್ತಿದ್ವಿ ಅಲ್ವಾ? ಅಹಿಂಸಾ ಸತ್ಯಂ ಅಸ್ತೇಯಂ ಅಸಂಗೋ ರೀರ ಸಂಜಯ ಆಸ್ತಿಕ್ಯಂ ಬ್ರಹ್ಮಚರ್ಯಂ ಚ ಮೌನಂ ಸ್ಥೈರ್ಯಂ ಕ್ಷಮಾಭಯಂ ಎಂಬುದಾಗಿ ದ್ವಾದಶ ಯಮಗಳನ್ನು ನೋಡಿದ್ವಿ. ಇನ್ನು ನಿಯಮಗಳು, ದ್ವಾದಶ ನಿಯಮಗಳು ಯಾವುದು ಅಂದ್ರೆ, ಒಂದು ಶೌಚ, ಶುಚಿಯಾಗಿ ಇರುವಿಕೆ. ಜಪಃ, ರಾಮ ಕೃಷ್ಣ ಮೊದಲಾದ ಮಂತ್ರಗಳನ್ನ ಜಪ ಮಾಡುವಂಥದ್ದು. ತಪಃ, ತಪಸಂತಾಪೆ, ದೇಹ ದಂಡನೆಯಾದರೂ ಕೂಡ ಉಪವಾಸಾದಿ ವ್ರತಗಳನ್ನ ಮಾಡುವಂಥ ತಪ. ಹೋಮ, ಅಗ್ನಿಯಲ್ಲಿ ಆಹುತಿಯನ್ನು ಕೊಡತಕ್ಕಂಥ ಹೋಮ. ಶ್ರದ್ಧಾ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರದ್ಧೆಯನ್ನು ಇಟ್ಕೊಂಡದ್ದು. ಆತಿಥ್ಯ, ಹಿರಿಯರಿಗೆ, ಗುರುಗಳಿಗೆ, ಮನೆಗೆ ಬಂದಂತ ಅತಿಥಿಗಳಿಗೆ ಸತ್ಕಾರವನ್ನ ಮಾಡುವಂಥದ್ದು ಆತಿಥ್ಯ. ಮದರ್ಚನಂ, ಭಗವಂತನನ್ನ ಪೂಜೆ ಮಾಡುವಂಥದ್ದು. ತೀರ್ಥಾಟನಂ, ತೀರ್ಥಕ್ಷೇತ್ರಗಳಿಗೆ ಯಾತ್ರೆಗೆ ಹೋಗುವಂಥದ್ದು. ಪರಾರ್ಥೇಹ ಅಂದ್ರೆ ಮತ್ತೊಬ್ಬರ ವಸ್ತುಗಳನ್ನ ಬಯಸದೇ ಇರುವಂಥದ್ದು. ತುಷ್ಟಿ, ದೇವರು ಕೊಟ್ಟದ್ದರಲ್ಲಿ ತೃಪ್ತಿಯನ್ನ ಪಡೆಯುವಂಥದ್ದು. ಆಚಾರ್ಯ ಸೇವನಂ, ವಿದ್ಯೋಪದೇಶವನ್ನ ಮಾಡಿರ್ತಕ್ಕಂಥ ಗುರುಗಳನ್ನ ಸೇವನೆ ಮಾಡುವಂಥದ್ದು. ಇದು 11 ಆಯ್ತು. ನಿಯಮಾಹ ಯಮೋಕ್ತ ಅಭಯೇನ ಸಹ ದ್ವಾದಶ.
ಅಲ್ಲಿ ಯಮದಲ್ಲಿ ಹೇಳಿರ್ತಕ್ಕಂಥ ಅಭಯ ಅದು ಇಲ್ಲಿಗೂ ನಿಯಮದಲ್ಲೂ ಸೇರುತ್ತೆ. ಅಭಯ ಅನ್ನೋದು ಯಮದಲ್ಲೂ ನಿಯಮದಲ್ಲೂ ಎರಡರಲ್ಲೂ ಸೇರುವಂತದ್ದು. ಅಭಯವನ್ನು ಸೇರಿಸ್ಕೊಂಡಾಗ 12 ಆಗತ್ತೆ. ಅಂದ್ರೆ ನಮ್ಮಿಂದ ಯಾರಿಗೂ ಕೂಡ ಭಯವಾಗದಂತೆ ಮತ್ತು ನಾವು ಯಾರಿಗೂ ಕೂಡ ಭಯ ಪಡದಂತೆ ಕೆಟ್ಟ ಕೃತ್ಯಗಳನ್ನು ಮಾಡದೇ ಇರುವಂತದ್ದು. ಹೀಗೆ ದ್ವಾದಶ ಯಮಗಳು ಮತ್ತು ದ್ವಾದಶ ನಿಯಮಗಳು. ಏತೇ ಯಮಾಹ ಸಂಯಮಾಹ ಉಭಯೋಹೋ ದ್ವಾದಶ ಸ್ಮೃತಾಹ. ಹೀಗೆ ಆ ಶ್ಲೋಕದಲ್ಲಿ ಬಂತು, ಮೂಲ ಭಾಗವತ ಶ್ಲೋಕದಲ್ಲಿ ಯಮೈರ ಕಾಮೈ ನಿಯಮೈರ ನಿಂದಯ ಅಂತ. ಯಮ ಮತ್ತು ನಿಯಮಗಳಿಂದ ನಾವು ಯುಕ್ತರಾಗಿರಬೇಕು. ದ್ವಾದಶ ಯಮಗಳು ದ್ವಾದಶ ನಿಯಮಗಳು. ಏತೇ ಯಮಾಹ ಸನಿಯಮಾಹ ಉಭಯೋಹೋ ದ್ವಾದಶ ಸ್ಮೃತಾಹ. 2 ಯಮವೋ 12, ನಿಯಮವು ಕೂಡ 12. ಇತಿ ವಚನಾತ್ ತೇನ ಸಹ ಏತಿ ಜ್ಞೇಯಂ. ಈ ಯಮ ಮತ್ತು ನಿಯಮಗಳಿಂದ ನಾವು ಯುಕ್ತರಾಗಿರಬೇಕು ಅಂತ ಭಾಗವತ ಶ್ಲೋಕ ಹೇಳ್ತಾ ಇದೆ. ಆ ಯಮ ಅಂದ್ರೇನು ನಿಯಮ ಅಂದ್ರೇನು ಅನ್ನೋದನ್ನ ಇಲ್ಲಿ ವ್ಯಾಖ್ಯಾನಕಾರರು ವಿಷ್ಣು ತೀರ್ಥರು ತೋರಿಸಿಕೊಟ್ಟಿದ್ದಾರೆ. ಅನಿಂದಯ ಶ್ಲೋಕದಲ್ಲಿ, ಈಗ ಮೂಲ ಶ್ಲೋಕಕ್ಕೆ ಬಂದ್ರೆ ಯಮೈರ ಕಾಮೈ ನಿಯಮೈರ ನಿಂದಯ ಅಂತ ಬಂತು. ಅನಿಂದಯ ಶಬ್ದಕ್ಕೆ ಮಹತಾಂ ಅನಿಂದಯ, ಮಹಾತ್ಮರ ನಿಂದನೆಯನ್ನ ಮಾಡಬಾರದು. ಯಾಕಂದ್ರೆ ಮಹಾತ್ಮರು ಅಂದ್ರೆ ಒಂದು ವಿಶೇಷವಾದ ಭಗವಂತನ ವಿಭೂತಿ ಅಲ್ಲಿರುವಂತದ್ದು. ಕೃಷ್ಣ ಗೀತೆ ಹೇಳ್ತಾನಲ್ಲ, ಯದ್ಯತ್ ವಿಭೂತಿ ಮತ್ ಸತ್ಯಂ ಶ್ರೀಮದೂರ್ಚಿತಮೇವ ತತ್ವದೇವಾವಗಚ್ಚತ್ತಂ ಮಮ ತೇಜೋಂಶ ಸಂಭವಂ ಅಂತ ಅನೇಕ ವಿಭೂತಿಗಳನ್ನ ಭಗವಂತ ಹೇಳಿ ಕೊನೆಯದಾಗಿ ಹೇಳ್ತಕ್ಕಂಥ ಮಾತು ಯದ್ಯತ್ ವಿಭೂತಿ ಮತು. ಯಾವ ಸತ್ವವು ವಿಭೂತಿ ಮತ್ತಾಗಿರುತ್ತೋ, ಏನೋ ಒಂದು ವಿಶಿಷ್ಟವಾದ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಬುದ್ಧಿವಂತಿಕೆಯನ್ನ ಯಾವ ಒಬ್ಬ ವ್ಯಕ್ತಿ ಹೊಂದಿರುತ್ತಾನೋ ಅವನು ಮಹಾತ್ಮ. ಅವನಲ್ಲಿ ಭಗವಂತನ ಒಂದು ವಿಶಿಷ್ಟವಾದ ವಿಭೂತಿ ಇರುತ್ತೆ. ಅಂತವರನ್ನ ನಿಂದನೆ ಮಾಡು, ಅವರ ಪೂರ್ವಾಪರಗಳು ನಮಗೆ ಗೊತ್ತಿಲ್ಲದೇನೆ ಅವರನ್ನ ನಿಂದನೆ ಮಾಡುವಂತ ತಪ್ಪು. ಮಹತಾಂ ಅನಿಂದಯ. ನಿರೀಹಯ, ನಿರೀಹಯ ಅಂತ ಹೇಳಿದ್ರೆ ಎದೃಚ್ಛಯ ಲಬ್ಧೇನೆಯವ ಸಂತುಷ್ಟ್ಯ. ಎದೃಚ್ಛ ಅಂದ್ರೆ ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಮಗೇನು ಪ್ರಾಪ್ತವಾಗಿದೆಯೋ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅದರಿಂದ ಸಂತೃಪ್ತಿ ಬೇಕು. ಇನ್ನು ದ್ವಂದ್ವ ತಿತಿಕ್ಷಯಾಚ, ದ್ವಂದ್ವ ಸಂಜ್ಞಯೋಹೋ. ದ್ವಂದ್ವ ಅಂದ್ರೆ ಅದು ಶೀತೋಷ್ಣಾದಿ ರೂಪಯೋಹೋ. ಶೀತ ಉಷ್ಣ, ಸುಖ ದುಃಖ, ಲಾಭ ನಷ್ಟ, ಇದೆಲ್ಲ ದ್ವಂದ್ವಗಳು 2. ಅವುಗಳಲ್ಲಿ ತಿತಿಕ್ಷಯ. ತಿತಿಕ್ಷ ಶಬ್ದಕ್ಕರ್ಥ ಏನು ಅಂದ್ರೆ ಸಹನ ಶಕ್ತಿ. ನಾವು ಹೇಗೆ ಸುಖವನ್ನ ಖುಷಿಯಿಂದ ಸ್ವಾಗತ ಮಾಡ್ತೀವೋ ದುಃಖವನ್ನು ಸ್ವಾಗತಿಸ್ಲೇಬೇಕು. ಯಾಕಂದ್ರೆ ನಮಗೆ ಯಾವುದೋ ಒಂದು ದುಃಖ ಬಂದಿದೆ ಅಂದ್ರೆ ಸುಮ್ಮನೆ ಬಂದಿರೋದಿಲ್ಲ. ಅದಕ್ಕೊಂದು ಭಗವತ್ ಸಂಕಲ್ಪ ಇರುತ್ತೆ, ಅದಕ್ಕೆ ಬೇಕಾದ ಕಾರಣ ನಮ್ಮಲ್ಲಿ ಏನೋ ಒಂದಿರುತ್ತೆ. ಹಾಗಾಗಿ ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ, ಮಾನ ಅವಮಾನಗಳನ್ನ ಎಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು, ಸಹಿಸಿಕೊಳ್ಬೇಕಾಗತ್ತೆ. ಹೀಗೆ ದ್ವಂದ್ವ ತಿತಿಕ್ಷಯ, ಈ ಎಲ್ಲಾ ಗುಣಗಳಿಂದಾಗಿ ನಾವು ಆ ಲೌಕಿಕ ಪದಾರ್ಥಗಳಲ್ಲಿ ವಿರಕ್ತಿಯನ್ನು, ಭಗವಂತನಲ್ಲಿ ಭಕ್ತಿಯನ್ನು ನಾವು ಮಾಡಬಹುದು ಅನ್ನೋದನ್ನ ಶ್ಲೋಕ ಹೇಳ್ತಾ ಇದೆ. ಅಹಿಂಸಯ ಪಾರಮಹಂಸಚರ್ಯಯ ಸ್ಮೃತ್ಯ ಮುಕುಂದ ಚರಿತಾಗ್ರಸೀಧುನ ಯಮೈರ ಕಾಮೈ ನಿಯಮೈರ ನಿಂದಯ ನಿರೀಹಯ ದ್ವಂದ್ವ ತಿತಿಕ್ಷಯಾ ಚ. ಇಲ್ಲಿಗೆ 54ನೇ ಶ್ಲೋಕ ಮುಕ್ತಾಯವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನವೂ ಕೂಡ ಇಲ್ಲಿಗೆ ಮುಗಿಯುತ್ತೆ. ಇನ್ನು ಮುಂದೆ 55ನೇ ಶ್ಲೋಕ, ಅದನ್ನ ಮುಂದಿನ ಪಾಠದಲ್ಲಿ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.